ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ಯಾವ ಸೈಜ್ ಬ್ಲೌಸ್ ಆದರೂ ಸರಿ, ಯಾವ ರೀತಿಯಾಗಿ ನಾವು ಫ್ರಂಟ್ ಪಾರ್ಟಲ್ಲಿ ಚೆಸ್ಟ್ ಹಿಡ್ದಂಗೆ ಆಗಬಾರ್ದು, ಫ್ರೀಯಾಗಿ ಚೆಸ್ಟ್ ಶೇಪ್ ಅನ್ನೋದು ನೀಟಾಗಿ ಕುತ್ಕೋಬೇಕು ಬ್ಲೌಸು ಅಂತ ನೀಟಾಗಿ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಸೊ ಯಾವ ರೀತಿ ಕಟ್ ಮಾಡ್ಕೋಬೇಕು ಆ ಮೆಥಡಲ್ಲಿ, ಚೆಸ್ಟ್ ಹಿಡ್ದಂಗೆ ಆಗಬಾರ್ದು, ಕಪ್ ಶೇಪ್ ನೀಟಾಗಿ ಕುತ್ಕೋಬೇಕು ಅಂದರೆ ಯಾವ ರೀತಿ ನಾವು ಬ್ಲೌಸ್ನ ಕಟ್ ಮಾಡ್ಕೋಬೇಕು, ಯಾವ ರೀತಿ ನಾವು ಮೆಷರ್ಮೆಂಟ್ನ ತಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟಿಗೆ ನೋಡಿ, ಮಾರ್ಜಿನ್ ಸಮ ಇರಲ್ವಲ್ಲ, ಸೊ ಮಾರ್ಜಿನ್ ಸಮ ಇಲ್ಲದೇ ಇದ್ದರೆ ನೀವು ಈ ರೀತಿ ಒಂದು ಮಾರ್ಜಿನ್ ಸಮಗೋಸ್ಕರ ಒಂದು ಲೈನ್ನ ಹಾಕ್ಕೋಬೇಕಾಗತ್ತೆ. ಸೊ ಈ ರೀತಿ ಒಂದು ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇದೇನಿದೆಯೋ ಇದನ್ನು ಕಟ್ ಮಾಡ್ಕೊಂಬಿಡೋಣ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಯಾವ ರೀತಿ ಯಾವ ಸೈಜ್ ಬ್ಲೌಸ್ ಆದರೂ ಪರವಾಗಿಲ್ಲ, ನೀವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ನಮಗೆ ವೇಸ್ಟ್ ಮೆಷರ್ಮೆಂಟ್ ಒಂದಿದ್ರೂ ಸಾಕು, ಚೆಸ್ಟ್ ಮೆಷರ್ಮೆಂಟ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು, ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ. ಯಾವ ಸೈಜ್ ಬ್ಲೌಸ್ಗೆ ಎಷ್ಟು ನೀವು ವೇಸ್ಟ್ ಆಧಾರವಾಗಿ ಚೆಸ್ಟ್ನ ಕಟ್ ಮಾಡ್ಕೋಬೇಕು ಅಂತಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟಿಗೆ ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಲೈನ್ ಹಾಕೊಂಡು ನೀಟಾಗಿ ಮಾರ್ಜಿನ್ನ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ನಾನು 1/2 ಇಂಚು ಸ್ಟಿಚ್ಚಿಂಗೋಸ್ಕರ ಬಿಡ್ತೀನಿ. ಯೂಶಲಿ ನಾನು ಇದನ್ನು ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಿರ್ಲಿಲ್ಲ ಇಷ್ಟು ದಿನ. ಸೊ ಇವಾಗ ನಿಮಗೆ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ಇದು ಸ್ಟಿಚ್ಚಿಂಗೋಸ್ಕರ ಬಿಡ್ತಿರೋ ಮಾರ್ಜಿನ್ ಆಗಿರುತ್ತೆ. ನನ್ನ ಬ್ಲೌಸು ನೋಡಿ, ಇದು ಕೊಟ್ಟಿದ್ದಾರೆ ನನ್ನ ಬ್ಲೌಸು, ಇದು ಚೆನ್ನಾಗಿಲ್ಲ. ಸೊ ಅವರೇ ಹೇಳ್ಬಿಟ್ರು ಕಸ್ಟಮರು, ಇದು ಬ್ಲೌಸು ಫಿಟ್ಟಿಂಗು ಚೆನ್ನಾಗಿಲ್ಲ. ಸೊ ಇದು ವೇಸ್ಟು ಚೆಸ್ಟ್ ಎಲ್ಲ ಕರೆಕ್ಟಾಗಿದೆ, ಬಟ್ ನನಗೆ ಫಿಟ್ಟಿಂಗು ಮತ್ತು ಫಿನಿಶಿಂಗು ಚೆನ್ನಾಗಿಲ್ಲ. ನನಗೆ ನೀಟಾಗಿ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಬರೋ ಥರ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಈ ಕಸ್ಟಮರ್ ನನಗೆ ಬ್ಲೌಸ್ನ. ಸೊ ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ನೋಡಿ, ನನಗೂ ಇದು ನೋಡಿ, ಫ್ರಂಟ್ಗೂ ಬ್ಯಾಕ್ಗೂ ತುಂಬಾ ವ್ಯತ್ಯಾಸ ಇದೆ. ನೋಡಿ, ಇದು ಬ್ಯಾಕಲ್ಲಿ ನೋಡಿ ಈ ಥರ ಫೋಲ್ಡ್ ಮಾಡಿದ್ರೆ ನಮಗೆ ಈ ಒಂದು ಲೈನ್ ಇದೆ ನೋಡಿ, ಇದು ಈ ಕಡೆ ಲೈನ್ ಇದೆಯಲ್ಲ, ನಾವೇನು ಅಟ್ಯಾಚ್ ಮಾಡಿರ್ತೀವ ರೆಡಿ, ಇಲ್ಲಿಗೆ ಹಿಂಗೆ ಇಟ್ಕೊಂಡ್ರೆ ನೋಡಿ ಈ ಕ್ಲಾತ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಬರ್ತಿದೆ. ಅದನ್ನು ನೀಟಾಗಿ ನಾವು ಈ ರೀತಿ ಇಟ್ಕೊಂಡ್ರೆ ನಮಗೆ ನೋಡಿ ಆ ಸ್ಟಿಚ್ ಅನ್ನೋದು ಎಲ್ಲಿಗೆ ಬರ್ತಿದೆ ನೋಡಿ, ಇಲ್ಲಿಗೆ ಬರ್ತಿದೆ. ಸೊ ಆಗ ಇದು ಫ್ರಂಟಲ್ಲಿ ಟೈಟ್ ಬರುತ್ತೆ ಬ್ಲೌಸು, ಓಕೆನಾ. ಫ್ರಂಟ್ ಪಾರ್ಟು ಟೈಟ್ ಬರ್ತಿದೆ ನೋಡಿ, ಹಿಂಗೆ ಇಟ್ಕೊಂಡ್ರೆ ನಮಗೆ ನೋಡಿ ಈ ಸ್ಟಿಚ್ ಅನ್ನೋದು ಇಲ್ಲಿ ಬರ್ತಿದೆ. ನೋಡ್ತಿರ್ಬೋದು ನೀವು, ಕೆಲವೊಂದು ಕಸ್ಟಮರ್ಸ್ಗೆ ಈ ಥರ ಪ್ರಾಬ್ಲಮ್ಸ್ ಬರ್ತವೆ. ಸೊ ನೋಡಿ ಈ ಸ್ಟಿಚ್ ಅನ್ನೋದು ಇದು ನೋಡಿ ಪರ್ಫೆಕ್ಟಾಗಿ ಈ ಕಡೆ ಸ್ಟ್ರೈಟಾಗಿ ಬಂದಿದೆ. ಸೊ ಇದು ನೋಡಿ ನಮಗೆ ಇಲ್ಲಿ ಬರ್ತಿದೆ. ನಾವು ಇದನ್ನು ಈ ರೀತಿ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇದು ಈ ಕಡೆ ಹಿಂಗೆ ತೊಗೊಂಡ್ರೆ ಇದು ಈ ಕಡೆ ಫೋಲ್ಡಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಸೊ ಇಷ್ಟು ಫಿನಿಶಿಂಗ್ ಚೆನ್ನಾಗಿಲ್ಲ, ನನಗೆ ನೀಟಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಫಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಯಾವ ರೀತಿ ಮಾರ್ಕ್ ಮಾಡ್ತೀನಿ, ಯಾವ ರೀತಿ ಕಟ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟಿಗೆ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ ಲೆಂತಲ್ಲೂ ಅವರು ನನಗೆ ಚೇಂಜಸ್ನ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಬ್ಲೌಸ್ ಲೆಂತ್ ಇದೆ, ಅವರು 1 ಇಂಚು ಇಲ್ಲ 1.5 ಇಂಚ್ ಎಕ್ಸ್ಟ್ರಾ ಇಡಿ ನೋಡಿಕೊಂಡು ಅಂತ ಹೇಳಿದ್ದಾರೆ. ಸೊ ನೋಡಿ ಈ ರೀತಿ ಚೆಕ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಲೆಂತು ನೋಡಿ ಇದು 13.5 ಇದೆ, ನಾನು 1 ಇಂಚು ಎಕ್ಸ್ಟ್ರಾ ಇಡ್ತೀನಿ, ಅಂದರೆ 14.25 ರೆಡಿ ಬರೋ ಥರ ಇಡ್ತೀನಿ. 14.25 ರೆಡಿ ಬೇಕಂದರೆ ನಮಗೆ ನೋಡಿ ಇಲ್ಲಿ 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀನೋ 1/2 ಇಂಚ್ ಮಾರ್ಜಿನ್ನ ಬಿಟ್ಟು 14.25ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ, ಓಕೆನಾ. ಈ ಕಡೆಗೂ ಅಷ್ಟೇ, ಈ ಕಡೆಗೂ ಅಷ್ಟೇ 14.25ಗೆ ಒಂದು ಮಾರ್ಕಿಂಗ್ನ ಈ ರೀತಿ ಮಾಡ್ಕೊಳ್ತೀನಿ. ಇಲ್ಲೊಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. 1/2 ಇಂಚು ನಮಗೆ ಶೋಲ್ಡರ್ ಅಟ್ಯಾಚಿಗೆ ಬೇಕಲ್ಲ, 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟಿಗೆ ಫಸ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ತಗೊಳ್ಳೋದು ನೆಕ್ ವಿಡ್ತ್, ಇಲ್ಲಾಂದರೆ ವೇಸ್ಟ್ ತಗೊಳ್ತೀನಿ. ವೇಸ್ಟ್ ಆದಮೇಲೆ ನಾನು ನೆಕ್ ವಿಡ್ತ್ಗೆ ಹೋಗ್ತೀನಿ. ವೇಸ್ಟ್ ನೋಡಿ ಎಲ್ಲ ಬ್ಲೌಸುಗಳಿಗೂ ಅಷ್ಟೇ ನಾರ್ಮಲಾಗಿ ನೀವು ಈ ಉಪ್ಪಟ್ಟಿ ಏನಿದೆಯೋ ಅಲ್ಲಿಂದ ಬಿಟ್ಟು ಐಪಟ್ಟಿನ ಬಿಟ್ಟು ಈ ರೀತಿ ನೀಟಾಗಿ ಬ್ಲೌಸ್ನ ಟೈಟಾಗಿ ಇಟ್ಕೊಳ್ಳಿ, ಟೇಪ್ನು ಟೈಟಾಗಿ ಇಟ್ಕೊಂಡು ಈ ರೀತಿ ಮೆಜರ್ ಮಾಡ್ಕೊಳ್ತಾ ಹೋಗಿ, ಓಕೆನಾ. ನೋಡಿ 31 ಬರ್ತಾ ಇದೆ ವೇಸ್ಟು, ಓಕೆನಾ. 31 ವೇಸ್ಟ್ ಬರ್ತಿದೆ. ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಈಸಿಯಾಗಿ ನಿಮಗೆ ಡಿವೈಡ್ ಆಗಿಬಿಡುತ್ತೆ. ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ನೋಡಿ 7.25 ಬರುತ್ತೆ. ನಾನಿಲ್ಲಿ 7.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ 1.25 ಇಂಚು ನಾನಿಲ್ಲಿ ಇಲ್ಲ 2 ಇಂಚು ವೇಸ್ಟ್ಗೆ ಮಾರ್ಕ್ ಮಾಡ್ಕೊಳ್ತೀನಿ, ಓಕೆನಾ. ಇದೆಷ್ಟು ಬಂತು ಈಗ ನಮಗೆ 7.25 ಇದೆ. 7.25 ಇದೆ ಅಲ್ಲ, ಇಲ್ಲಿ ನಾನು ಚೆಸ್ಟಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದರಲ್ಲಿ ನನಗೆ ಚೆಸ್ಟ್ ಗೊತ್ತಾಗ್ತಾ ಇಲ್ಲ, ನಾನು ಹೇಳಿದ್ನಲ್ಲ ಈ ರೀತಿ ನಿಮಗೆ ಫೋಲ್ಡಿಂಗ್ ಅನ್ನೋದು ಈ ರೀತಿ ಚೆಸ್ಟ್ನ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇಲ್ಲ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ತೋರಿಸ್ತಾ ಇದೆ ಇಲ್ಲಿ ಚೆಸ್ಟ್ದು ನೋಡಿ
8.5 ತೋರಿಸ್ತಾ ಇದೆ. 8.5 ಅಂದರೆ ನಮಗೆ 38 34 ತೋರಿಸುತ್ತೆ. ಇಲ್ಲಿ 8 ತೊಗೊಂಡ್ರೆ ಇಲ್ಲಿ 34 ಚೆಸ್ಟು ಮೆಷರ್ಮೆಂಟು. ಇದು ಅವ್ರಿಗೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರು ಹೇಳಿದ್ರಲ್ಲ ನನಗೆ ಚೆಸ್ಟ್ ಹತ್ರ ಹಿಡ್ದಂಗೆ ಆಗುತ್ತೆ, ಟೈಟ್ ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ನಾನಿಲ್ಲಿ ವೇಸ್ಟ್ ಮೆಷರ್ಮೆಂಟ್ ಆಧಾರದ ಮೇಲೆ ನಾನಿಲ್ಲಿ ಚೆಸ್ಟ್ನ ತೊಗೊಳ್ತೀನಿ. ಇಲ್ಲಿ 7.25 ತೊಗೊಂಡಿದ್ದೀನಲ್ಲ, 7.25ಗೆ ನಾನು 1/4 ಇಂಚನ್ನ ಸೇರಿಸ್ಕೊಳ್ತೀನಿ. 1.25ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ. ಎಷ್ಟಾಗುತ್ತೆ? 1.25 ಸೇರಿಸ್ಕೊಂಡ್ರೆ 9 ಆಗುತ್ತೆ. ಓಕೆನಾ? 9ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆ, ಇದು ಎಷ್ಟಾಗುತ್ತೆ? 8 ಗೊತ್ತಾಯ್ತಲ್ಲ, 9 ಸೇರಿಸ್ಕೊಳ್ತೀನಿ. ಈ ಮೆಜರ್ಮೆಂಟ್ ಪ್ರಕಾರ ನಾವು ತಗೊಳ್ಳೋದಾದರೆ ನಮಗೆ ಎಷ್ಟಾಗುತ್ತೆ? 34 ಆಗುತ್ತೆ ಚೆಸ್ಟು. ಸೊ ಇಲ್ಲಿ ನಾನು ತಗೊಳ್ತಾ ಇರೋ ಮೆಜರ್ಮೆಂಟ್ ವೇಸ್ಟ್ ಆಧಾರದ ಮೇಲೆ ಚೆಸ್ಟ್ನ ತಗೊಳ್ತಾ ಇದ್ದೀನಿ. ಇದು ನನಗೆ 36 ಸೈಜಲ್ಲಿ ರೆಡಿ ಆಗುತ್ತೆ ಬ್ಲೌಸ್. ಓಕೆನಾ? ಇಲ್ಲಿಂದ ನಾನು 1/4ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ದೊಡ್ಡ ಸೈಜ್ ಬ್ಲೌಸ್ ಆದರೆ, ಅಂದರೆ ವೇಸ್ಟಲ್ಲಿ ನಿಮಗೆ 30 ಮೇಲಿದ್ದರೆ ನೀವು 1/4 ಇಂಚನ್ನ ಚೆಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಚೆಸ್ಟು ಮೆಜರ್ಮೆಂಟ್ ಇಲ್ಲ ಅಂದರೆ ನೀವು 1/4 ಇಂಚನ್ನ ಆ್ಯಡ್ ಮಾಡ್ಕೊಂಡ್ರೂ ಸಾಕಾಗುತ್ತೆ. ನಿಮಗೆ 1/4 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಚಿಕ್ಕ ಸೈಜ್ ಬ್ಲೌಸು ನೀವು 30 ಒಳಗಡೆ ಇದೆ ವೇಸ್ಟ್ ಮೆಜರ್ಮೆಂಟು ಅಂದರೆ ನೀವು 1 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಕೆಲವೊಬ್ಬರಿಗೆ ಚೆಸ್ಟ್ ಹೆವಿ ಇದೆ, ದೊಡ್ಡ ಸೈಜ್ ಬ್ಲೌಸ್ ಈಗ 31 ಇದೆ ವೇಸ್ಟು, 31 ವೇಸ್ಟ್ ಇದ್ದು ಚೆಸ್ಟ್ ಜಾಸ್ತಿ ಇದೆ ಅನ್ನೋರು ನೀವು 1.5 ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಚೆಸ್ಟ್ ಅನ್ನೋದು ಯಾವುದೇ ರೀತಿ ಹಿಡ್ದಂಗಾಗಲ್ಲ, ಫ್ರೀಯಾಗಿ ನಿಮಗೆ ಕೂತ್ಕೊಳ್ಳುತ್ತೆ ಚೆಸ್ಟ್ ಅನ್ನೋದು. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಚೆಸ್ಟ್ನ ಮತ್ತು ವೇಸ್ಟ್ನ. ಓಕೆನಾ? ಇಷ್ಟಾದಮೇಲೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೆಕ್ ಬಿಡ್ತು. ನೋಡಿ, ನೆಕ್ ಬಿಡ್ತು ನಾನು ಮೆಷರ್ಮೆಂಟ್ ಬ್ಲೌಸಲ್ಲಿ ಯಾವುದೇ ರೀತಿ ತೊಗೊಳ್ತಾ ಇಲ್ಲ. ನೆಕ್ ಬಿಡ್ತು ನಾನಿಲ್ಲಿ ನಾರ್ಮಲಾಗಿ 2.5 ಇಂಚನ್ನ ತೊಗೊಳ್ತೀನಿ ನೆಕ್ ಬಿಡ್ತು. ಸೊ ನೀವು ತೀರಾ ಡೀಪ್ ಆಗ್ತಿದ್ದೀರಾ ಅಂದರೆ 11, 12 ಈ ಥರ ನೆಕ್ ಬರ್ತಿದೆ, 10.5 ಈ ಥರ ಅಂದರೆ ನೀವು 2.25 ತಗೊಳ್ಳಿ ನೆಕ್ಕು. ನಿಮಗೆ ಪರ್ಫೆಕ್ಟಾಗಿ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಕೆಲವೊಬ್ಬರು ಬ್ರಾಡಾಗಿ ಕೇಳ್ತಾರೆ, ಶೋಲ್ಡರ್ ಕಡಿಮೆ ಇಟ್ಟು ನೆಕ್ ಬಿಡ್ತು ಬ್ರಾಡಾಗಿ ಕೇಳ್ತಾರೆ. ಅವ್ರಿಗೆ ನೀವು 2.5 ತಗೊಳ್ಳಿ. 2.5 ತೊಗೊಂಡು ಈ ಥರ ಕ್ರಾಸಾಗಿ ನೀವು ಲೈನ್ನ ಈ ಕಡೆಯಿಂದ ಏನು ನೆಕ್ ಬಿಡ್ತಿದೆಯೋ ನೆಕ್ ಬಿಡ್ತಿಂದ ಶೋಲ್ಡರ್ ಕಡೆ ನೀವು ಕ್ರಾಸಾಗಿ 1/4 ಇಂಚಷ್ಟು ತೊಗೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ, ನೆಕ್ಕು ಕೂಡ ಬ್ರಾಡಾಗೆ ಬರುತ್ತೆ. ಓಕೆನಾ? ಇಷ್ಟು 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಶೋಲ್ಡರ್ ಬಂದು 3 ಇಂಚಸ್ನ ತೊಗೊಳ್ತೀನಿ. ಓಕೆನಾ? ಶೋಲ್ಡರ್ 3 ಇಂಚಸ್ ತೊಗೊಂಡ್ರೆ ನಮಗೆ ಟೋಟಲ್ ಇದು 5.5 ಬರುತ್ತೆ. ಸೊ ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ 5.5ಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ನಾನು ಇಲ್ಲಿಂದ ಇಲ್ಲಿಗೆ 6 ಇಂಚಸ್ಗೆ ಒಂದು ಲೈನ್ನ ಹಾಕ್ಕೊಳ್ತೀನಿ. ಫಸ್ಟಿಗೆ ನಾನು 6 ಇಂಚಸ್ಗೆ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಇಲ್ಲೂ ಕೂಡ ಈ ರೀತಿ ಒಂದು ಸ್ಟ್ರೈಟ್ ಲಾಕ್ ಹಾಕಿದ್ಮೇಲೆ ಈ ಥರ ಕರ್ವ್ ಆಗಿ ಈ ಕ್ರಾಸ್ ಆಗಿ ಒಂದು ಈ ಕಾರ್ನರಲ್ಲಿ ಒಂದು ಕ್ರಾಸ್ ಆಗಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಇದು ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ. ಓಕೆನಾ? ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ ಈ ಒಂದು ಲೈನು. ಈಗ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ. ಈ ರೀತಿ ಫಸ್ಟಿಗೆ ಡ್ರಾ ಮಾಡಿಕೊಂಡೆ. ಈಗ ನಾನಿಲ್ಲಿ ಕ್ರಾಸಿಗೆ ತಗೊಳ್ತಾ ಇದ್ದೀನಿ 1.25 ಇಂಚು. ನೀವು ಈಗ ವೇಸ್ಟ್ ಮೆಜರ್ಮೆಂಟು 32 ಮೇಲೆ ಹೋಯ್ತು ಅಂದ್ಕೊಳ್ಳಿ, ಆಗ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ ಆಗುತ್ತೆ. ಆವಾಗ ನೀವು 1.5 ಇಂಚಿನ ಇಲ್ಲಿ ಶೇಪ್ನ ತೊಗೊಂಡ್ರೆ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರೋಲ್ಲ. ಆಮೇಲೆ ಡೀಪ್ ಮೇಲೂ ಡಿಪೆಂಡ್ ಆಗುತ್ತೆ. ಡೀಪ್ ಜಾಸ್ತಿ ತೊಗೊಂಡಷ್ಟು ನೀವಿಲ್ಲಿ ಶೇಪ್ ಅನ್ನೋದು ಕಡಿಮೆ ಮಾಡ್ತಾ ಹೋಗಬೇಕಾಗತ್ತೆ. ಅದನ್ನು ಸ್ವಲ್ಪ ಗಮನ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಶೋಲ್ಡರ್ ಜಾಸ್ತಿ ಆಗ್ತಾ ಹೋಗುತ್ತೋ ನಿಮಗಿಲ್ಲಿ ಈ ಒಂದು ಶೇಪ್ ಲೈನು ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅದು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ 1.25 ಇಂಚಿನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ನೋಡಿ 6 ಇಂಚಿಗೆ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ಈ ಥರ ಕರ್ವ್ ಸ್ಕೇಲ್ ತೊಗೊಂಡು ನೀಟಾಗಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡಿಕೊಂಡೆ ನನಗೆ ಪರ್ಫೆಕ್ಟಾಗಿ ಆರ್ಮೋಲ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಇದು ನನಗೆ ಮೆಜರ್ಮೆಂಟ್ ಇಲ್ಲ ಅಂದರೂ ಆರ್ಮೋಲ್ ಇವ್ರಿಗೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ 8 ಬರುತ್ತೆ, 8 ಕರೆಕ್ಟಾಗಿ ಆಗುತ್ತೆ. ಸೊ ಅವ್ರು ಕೊಟ್ಟಿರೋ ಮೆಜರ್ಮೆಂಟಲ್ಲಿ ಎಷ್ಟಿದೆ ಅಂತ ಒಂದು ಸಲ ನೋಡೋಣ. ಸೊ ಅವ್ರು ಕೊಟ್ಟಿರೋ ಮೆಜರ್ಮೆಂಟಲ್ಲಿ ಅವರಿಗೆ ನನಗೆ ಇದು ಚೆನ್ನಾಗಿಲ್ಲ, ಚೆನ್ನಾಗಿ ಹೊಲ್ಕೊಡಿ ಅಂತ ಕೊಟ್ಟಿರೋದು. ಸೊ ಎಷ್ಟಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ನೋಡಿ 8 ಬರ್ತಿದೆ. ಆರ್ಮೋಲ್ ಅನ್ನೋದು 8 ಸರಿ ಹೋಗುತ್ತೆ ಅವರಿಗೆ. ಇಷ್ಟು. ಈಗ
ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ಇದು ನೋಡಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 5 ಇಂಚು ಬರುತ್ತೆ, 4.25 ಇಂಚು ಬರುತ್ತೆ. 4.25ಗೆ ಇಲ್ಲಿ 1/2 ಇಂಚ್ ನಾನು ಆಲ್ರೆಡಿ ಅಟ್ಯಾಚಿಗೆ ಬಿಟ್ಟಿದ್ದೀನಲ್ಲ, 4.25ಗೆ ಜಸ್ಟ್ 1/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನು 5ಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ನನಗೆ ಪೈಪಿಂಗ್ ಕೊಡ್ತೀವಲ್ಲ, ಅದಕ್ಕೆ 1/4 ಇಂಚು ನಮಗೆ ಇಲ್ಲಿ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ನೋಡಿ 4.25 ರೆಡಿ ಬರುತ್ತೆ ನಮಗೆ. ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ನಾನು ನೋಡಿ ಇಲ್ಲಿ 2.25 ತೊಗೊಂಡಿದ್ದೀನಲ್ಲ, ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ನಿಮಗೆ ಇಲ್ಲಿ ಕ್ಲಾತ್ ಅನ್ನೋದು ಎಳಿತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು 1/2 ಇಂಚಷ್ಟು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಈ ರೀತಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪೈಪಿಂಗ್ ಮಾಡೋಷ್ಟೊತ್ತು ನಮ್ಗೆ ಇಲ್ಲಿಗೆ ಬರುತ್ತೆ. ಆಗ ನಮಗೆ ಕರೆಕ್ಟಾಗಿ 4.25 ಇಲ್ಲಿ ಬರುತ್ತೆ. ಇಲ್ಲಿ ನಾನು ಜಸ್ಟ್ ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ಸೊ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪ್ನ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಶೇಪ್ನ ಕೊಡ್ತಾಯಿಲ್ಲ, ರೌಂಡ್ ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇಷ್ಟ ಆದಮೇಲೆ ನೋಡಿ ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಮಿಡ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ ಲೆಂತ್ ತೊಗೊಳ್ತಾ ಇದ್ದೀನಿ 4 ಇಂಚು. ಸೊ ನಿಮಗೆ 4 ಇಂಚು ಸಾಕಾಗುತ್ತೆ. ಬ್ಲೌಸ್ ಲೆಂತ್ ನಿಮ್ಗೆ 15ರ ಮೇಲೆ ಹೋಯಿತು ಅಂದರೆ ನೀವು 4.25 ತಗೊಳ್ಳಿ. ಇಲ್ಲಿ 4 ಇಂಚು ಸಾಕಾಗುತ್ತೆ. ಈ ಲೆಂತ್ಗೆ 14.5ಗೆ ನಿಮಗೆ 4 ಇಂಚು ಸಾಕಾಗುತ್ತೆ. ಈಗ ನಮಗೆ ಇದು ಸೇರಿಸಿ ನಮಗೆ 4.25 ಆಗುತ್ತೆ. ನಮ್ಗೆ ರೆಡಿ ಅನ್ನೋದು 4 ಇಂಚು ಬರುತ್ತೆ. ನೀವು 15ರ ಮೇಲೆ ಹೋಯಿತು ಅಂದರೆ ನಿಮ್ಮ ಒಂದು ಬ್ಲೌಸ್ ಲೆಂತು 15ರ ಮೇಲೆ ಹೋಯಿತು ಅಂದರೆ ಮಾತ್ರ ನೀವು ಇಲ್ಲಿ 4.25 ತಗೊಳ್ಳಿ. ಇಷ್ಟ ಆದರೆ ಸಾಕಾಗುತ್ತೆ ನಿಮಗೆ. ಇಲ್ಲಿಂದ ಈ ಒಂದು ಏನು ನಾವು ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀವ, ಇಲ್ಲಿಂದ ಕ್ರಾಸ್ ಆಗಿ ರೀತಿ 1/2 ಇಂಚ್ಗೆ ಒಂದು ಲೈನ್ನ ಹಾಕ್ಕೊಂಡ್ರೆ ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ಸೈಡಲ್ಲಿ ಬ್ಲೌಸ್ ಅನ್ನೋದು ಉದ್ದ, ಕೆಲವ್ರಿಗೆ ಉದ್ದ ಇರುತ್ತೆ ಅನ್ನೋ ಗಮನಿಸಿರ್ಬೋದು ನೀವು. ಇಲ್ಲಿ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಉದ್ದ ಆಗಿಬಿಟ್ಟಿರ್ತದೆ. ಸೊ ಆವಾಗ ನಿಮಗಲ್ಲಿ ಆ ಉದ್ದ ಅನ್ನೋದು ಬರಲ್ಲ, ಮತ್ತು ಆರ್ಮೋಲಲ್ಲಿ ರಿಂಕಲ್ ಕೂಡ ಬರಲ್ಲ. ಈ ಒಂದು 1/2 ಇಂಚ್ ನೀವು ಕ್ರಾಸ್ ಆಗಿ ಹಾಕ್ಕೊಳ್ಳೋದ್ರಿಂದ. ಸೊ ಇದನ್ನು ಮಾತ್ರ ಮರಿಬೇಡಿ. ಈ ರೀತಿ ಕ್ರಾಸ್ ಆಗಿ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ರೆ ನಿಮಗೆ ಬ್ಲೌಸ್ ಅನ್ನೋದು ರಿಂಕಲ್ ಬರ್ದಿರ ನೀಟಾಗಿ ಫಿನಿಶಿಂಗ್ ಸಮೇತ ಕೂತ್ಕೊಳ್ಳುತ್ತೆ. ಸೊ ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಏನೇ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬ್ಲೌಸ್ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು ಬ್ಯಾಕ್ ಪಾರ್ಟ್ ಇದು. ಸೊ ಈಗ ನಾನು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲ ನೀವು ಫಸ್ಟು ಸ್ಲೀವ್ನ ಕೂಡ ಮಾರ್ಕ್ ಮಾಡ್ಕೊಬೋದು. ನಾನು ಇಲ್ಲಿ ಫಸ್ಟು ಸ್ಲೀವ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಬ್ಯಾಕ್ ಆದಮೇಲೆ ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಸ್ಲೀವ್ ಅಷ್ಟೇ ಬ್ಲೌಸಲ್ಲಿ ತುಂಬಾ ಇಂಪಾರ್ಟೆಂಟು. ಸ್ಲೀವ್ ಫಿಟ್ಟಿಂಗ್ ಬಂದಿಲ್ಲ ಅಂದರೂ ಕೂಡ ನಮಗೆ ಸ್ಲೀವಲ್ಲಿ ಇಲ್ಲಿ ಪ್ರಾಬ್ಲಮ್ ಬಂದರೂ ನಮ್ಗೆ ಆರ್ಮೋಲಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸ್ಲೀವ್ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡಿಲ್ಲ ಅಂದರೆ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬರೋಲ್ಲ ನಮಗೆ. ಎಷ್ಟು ಅಂತ ನಾವು ಇದು ಮಾಡಿದ್ವಿ 8 ಇಂಚಸ್ ಅಲ್ವಾ, 8 ಇಂಚು ಬರಬೇಕು ನಮಗೆ. ನೋಡಿ 8 ಇಂಚು, 8 ನಮಗೆ ಲೂಸ್ ಬೇಕಾಗಿರೋದು, ಆರ್ಮೋಲ್ ಲೂಸು. ಸೊ 8ಗೆ ಬರುತ್ತಾ ಅಂತ ಒಂದ್ಸಲ ಈ ಥರ ಫಸ್ಟು ಸ್ಲೀವ್ ಲೆಂತು, ಸ್ಲೀವ್ ಅವರು ಮೆಷರ್ಮೆಂಟ್ ಬ್ಲೌಸಲ್ಲಿ ಕೊಟ್ಟಿರೋದು ಸ್ಲೀವ್ನು ಅಷ್ಟು ಲೆಂತ್ ಬೇಡ, ಅದು ಪರ್ಫೆಕ್ಟ್ ಆಗಿಲ್ಲ ಅಂತ ಅಂದರು. ಸೊ ನಾವು ಅಂದಾಜು 14.25 ಇಂಚು ಬ್ಲೌಸ್ ಲೆಂತ್ ಇದ್ದರೆ ನಾವು ಸ್ಲೀವ್ಸ್ನ 10.25 ರೆಡಿ ತೊಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಸ್ಲೀವ್ ಲೆಂತ್ ಅನ್ನೋದು ಸಾಕಾಗುತ್ತೆ. ಸೊ 10.25ಗೆ ನಾನು 1 ಇಂಚನ್ನ ಸೇರಿಸ್ಕೊಂಡು 11.25ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಆವಾಗ ನಿಮಗೆ ಸ್ಲೀವ್ ಲೆಂತು 10.5 ಆಲ್ಮೋಸ್ಟ್ ಸರಿ ಹೋಗುತ್ತೆ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ದಾದಮೇಲೆ ನಾನಿಲ್ಲಿ 2.25 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ನಿಮಗೆ ಇನ್ನೂ ದೊಡ್ಡ ಸೈಜ್ ಅಂದರೆ ನೀವು 2.25 ಇಂಚ್ಗೆ ನಾನು 2.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇನ್ನೂ ದೊಡ್ಡ ಸೈಜ್ ಬ್ಲೌಸು ಅಂದರೆ ನೀವು 2.25ಗೆ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ವೇಸ್ಟ್ ಮೆಜರ್ಮೆಂಟು 31 ಅಲ್ವ, ನಾನಿಲ್ಲಿ 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಕ್ರಾಸಾಗಿ ಇಟ್ಕೊಂಡ್ರೆ ನಮಗೆ 8 ಇಂಚು ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನಾನು ನೋಡಿ, ನೀವು ಚಿಕ್ಕ ಸೈಜ್ ಬ್ಲೌಸ್, ಇನ್ನೂ ಚಿಕ್ಕ ಸೈಜ್ ಬ್ಲೌಸು 30ರಿಂದ ಒಳಗಡೆ ಇದೆ ವೇಸ್ಟ್ ಮೆಜರ್ಮೆಂಟು ಅಂದರೆ 3ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇದು ವೇಸ್ಟ್ ಮೆಜರ್ಮೆಂಟು 31 ಇದೆಯಲ್ಲ, ಸೊ ಇದು
ನಾನು 3ವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 30ರಿಂದ ಒಳಗಡೆ ಇದ್ದರೆ ನೀವು 3ಗೆ ಮಾರ್ಕ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸೊ ಈಗ ನಾನು 3ವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿಂದ 2 ಇಂಚಸ್ಸು ಇಲ್ಲಿಗೆ ಬರುತ್ತೆ. ಸೊ ಯಾಕೆ 2 ಇಂಚಸ್ ಇಲ್ಲಿ ಮಾರ್ಕ್ ಮಾಡಿದೆ ಅಂದರೆ, ನಾವು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚಸ್ ಬಿಟ್ಟಿದ್ದೀವಲ್ಲ ಬ್ಯಾಕಲ್ಲಿ, ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ ಏನು 2 ಇಂಚಸ್ ಬಿಟ್ಟಿದ್ದೀವೋ ಈ 2 ಇಂಚಸ್ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು. ಇಲ್ಲಿಂದ ನಮಗೆ 8 ಇಂಚ್ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 7.5 ಬರ್ತಾಯಿದೆ, ನಮಗೆ ಸಾಕಾಗಲ್ಲ. ನಾನು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ ಸ್ಲೀವ್ಗೆ. ಈ ರೀತಿ ಎಕ್ಸ್ಟೆಂಡ್ನ ಮಾಡಿಕೊಂಡು ಇಲ್ಲಿ ಮತ್ತೆ 2 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬರುತ್ತೆ ನೋಡಿ. ಇಲ್ಲಿಂದ ನಾನೊಂದು ಸ್ಟ್ರೈಟ್ ಲೈನ್ನ ಹಾಕ್ತೀನಿ. ಇಲ್ಲಿಂದ ಸ್ಟ್ರೈಟ್ ಲೈನ್ನ ಹಾಕಿದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇಲ್ಲಿಗೆ 6 ಇದೆ, ಅದರ ಮಿಡ್ಲ್ 3ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ 3ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಶೇಪ್ನ ಕೊಡೋದು ತುಂಬಾ ಈಸಿ. ನಾನು ಇನ್ನೂ ಈಸಿಯಾಗಿ ಹೇಳ್ಕೊಡ್ಬೇಕು ನಿಮಗೆ ಅಂದರೆ, ನೋಡಿ ಈ ಥರ ಕರ್ವ್ ಸ್ಕೇಲ್ನ ತಗೊಳ್ಳಿ. ಈ ಥರ ಕರ್ವ್ ಸ್ಕೇಲ್ನ ತೊಗೊಂಡಿದ್ದಾದಮೇಲೆ ನೋಡಿ, ನನಗೆ ಶೇಪ್ ನೀಟಾಗಿ ಬರ್ತಿಲ್ಲ ಶೇಪ್ ಕೊಡೋಕ್ಕೆ ಅಂದರೆ, ಈ ರೀತಿ ಕರ್ವ್ ಸ್ಕೇಲ್ನ ತೊಗೊಂಡು ಇಲ್ಲಿ ರೌಂಡ್ನ ಕೊಟ್ವಲ್ಲ, ಇಲ್ಲಿ ಬರ್ತಾ ಇದಕ್ಕೆ ಜಾಯಿನ್ ಮಾಡಿ ಇಲ್ಲಿಂದ 1/4 ಇಂಚ್ ಈ ರೀತಿ ಕೊಟ್ಟರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದರಲ್ಲಿ ಏನು ಚೇಂಜಸ್ ಇರೋದಿಲ್ಲ. ಈ ರೀತಿ ಈ ಕಡೆಯಿಂದ ಈ ಥರ ಕೊಟ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನಿಮಗೆ ಬರುತ್ತೆ. ಈ ರೀತಿ ಇಲ್ಲಿ ಡೌನ್ ಮಾಡಿ ಇಲ್ಲಿ ಸ್ವಲ್ಪ ಅಪ್ ಮಾಡಿ, ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈಗ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಹ್ಯಾಂಡ್ ಲೂಸು ಬ್ಲೌಸಲ್ಲಿ ಎಷ್ಟಿದೆಯೋ ಚೆಕ್ ಮಾಡಿಕೊಂಡು ಅಷ್ಟೇ ಹ್ಯಾಂಡ್ ಲೂಸ್ನ ಮಾರ್ಕ್ ಮಾಡ್ಕೊಳ್ಳೋದು. ನೋಡಿ 5.25 ಇದೆ, 5.25 1 ಇಂಚ್ ಎಕ್ಸ್ಟ್ರಾನೇ ಇದೆ. 5.25ಗಿಂತ ಒಂದು ಲೈನ್ ಅಷ್ಟು ಕಡಿಮೆ ಇದೆ, ಅಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಈಗ ನೋಡಿ ಇಲ್ಲಿಂದ ಇಲ್ಲಿಗೆ ನೀಟಾಗಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ. ಇಲ್ಲೂ ಕೂಡ ನೀಟಾಗಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಸ್ಲೀವು ಎಷ್ಟು ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬೋದು ಅಂತ. ಇಷ್ಟಾದಮೇಲೆ ಫ್ರಂಟ್ ಶೇಪ್ನ ತೆಗೆಯೋದಕ್ಕೆ, ಓಕೆನಾ. ಫ್ರಂಟ್ ಶೇಪ್ನ ತೆಗಿಬೇಕಾದ್ರೆ ಇಲ್ಲಿಂದ ನಾನು 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ, ಓಕೆನಾ. 1/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಶೇಪ್ನ ಕೊಡ್ತೀನಿ. ಇಲ್ಲಿ ಬಂದರೆ ಇಲ್ಲಿ 1/2 ಇಂಚು ಕಂಪಲ್ಸರಿ ಇರಬೇಕಾಗುತ್ತೆ ಡಿಸ್ಟೆನ್ಸು. ಸೊ ಇಲ್ಲಿಂದ ಈ ರೀತಿ ಶೇಪ್ನ ನೋಡಿ, ತುಂಬಾ ಈಸಿಯಾಗಿ ನಾವು ಈ ಫ್ರಂಟ್ ಶೇಪ್ ಕೂಡ ಮಾರ್ಕ್ನ ಮಾಡ್ಕೋಬೋದು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ದೆ ಆದಮೇಲೆ, ಆದರೆ ನಿಮಗೆ ಯಾವುದೇ ರೀತಿ ಇದರಲ್ಲಿ ಪ್ರಾಬ್ಲಮ್ ಅನ್ನೋದು ನಿಮಗೆ ಬರೋದಿಲ್ಲ. ಪರ್ಫೆಕ್ಟಾಗಿ ಹ್ಯಾಂಡ್ಸು ಫಿನಿಶಿಂಗ್ ಬರುತ್ತೆ, ಯಾವುದೇ ರೀತಿ ಹ್ಯಾಂಡ್ಸ್ ಹತ್ರನೂ ರಿಂಕಲ್ ಬರೋಲ್ಲ. ಸೊ ಇದನ್ನೊಂಚೂರು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬಾ ನೀಟಾಗಿ ನಮಗೆ ಹ್ಯಾಂಡ್ಸ್ ಅನ್ನೋದು ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ನೀಟಾಗಿ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ನಮಗೆ ರೆಡಿ ಸ್ಟಿಚ್ ಇಲ್ಲಿ ಬರಬೇಕಲ್ಲ, ಸೊ ಈ ಮಾರ್ಕ್ ಅನ್ನೋದು ಕೆಳಗಡೆ ಕ್ಲಾತ್ಗೂ ಬೀಳಲಿ ಅಂತ ಮಾರ್ಕ್ ವೀಲಿಂದ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ನಾವಿಲ್ಲಿ ಕ್ರಾಸಾಗಿ ಲೈನ್ ಹಾಕ್ಕೋಬೇಕಾಗುತ್ತೆ. ಸೊ ಅಂಥವ್ರಿಗೆ ಹಾಕ್ಕೊಳ್ಳಿ, ಇವ್ರಿಗೆ ಸ್ಟ್ರೈಟೇ ಸೂಟ್ ಆಗುತ್ತೆ. ಸೊ ನಾನು ಸ್ಟ್ರೈಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಿಡ್ಲಿಗೆ ಒಂದು ಹಚ್ಚೋಕು ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಶೇಪ್ನ ಕೊಟ್ಟಾಗ ನಮಗೆ ಫ್ರಂಟಲ್ಲಿ ಯಾವುದೇ ರೀತಿ ರಿಂಕಲ್ ಬರ್ದಿರ ಪರ್ಫೆಕ್ಟಾಗಿ ನಮಗೆ ಶೇಪ್ ಅನ್ನೋದು ಬರುತ್ತೆ. ಇಷ್ಟು ಸ್ಲೀವ್ ಪಾರ್ಟು. ಈಗ ನಾವು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟ್ಗೆ ಕ್ಲಾತ್ ಇಷ್ಟಿದೆ. ಸೊ ಇದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ಸಾಕಾಗುತ್ತಾ ಅಂತ. ನೋಡಿ ಈ ರೀತಿ ಹಾಕ್ಕೊಂಡು ನಾವಿಲ್ಲಿ 2 ಇಂಚಸ್ ಮೈನಸ್ ಮಾಡಿದ್ರೂ ನಮಗಿಲ್ಲಿ ಕ್ಲಾತ್ ಅನ್ನೋದು ಶಾರ್ಟೇಜ್ ಆಗುತ್ತೆ. ನಮಗಿಲ್ಲಿ 2 ಇಂಚಸ್ಸು ಮೈನಸ್ ಮಾಡ್ಕೋಬೇಕು. ಅದನ್ನ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತೀನಿ. ಈ ರೀತಿ
ಫೋಲ್ಡ್ನ ಮಾಡಿಕೊಂಡ್ರೆ ನಮಗೆ ನೋಡಿ ಕ್ಲಾತ್ ಅನ್ನೋದು ಇಲ್ಲಿ ಶಾರ್ಟೇಜ್ ಬರ್ತಿದೆ. ಈಗ ನಾನು ಬೇರೆ ಕ್ಲಾತ್ದು ತಗೊಳ್ತೀನಿ, ಯಾಕಂದರೆ ನಾನು ಇದೇ ಸೈಜ್ ಬ್ಲೌಸ್ ಎರಡು ಸ್ಟಿಚ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಈಗ ನೋಡಿ ಈ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಫ್ರಂಟ್ ಪಾರ್ಟ್ಗೆ ಈ ರೀತಿ ಹಾಕ್ಕೋಬೇಕಾಗತ್ತೆ. ಸೊ ನೀವಿಲ್ಲಿ ಫಸ್ಟಿಗೆ ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ದಾದಮೇಲೆ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳಿ. ನಾನು ಎಲ್ಲ ವೀಡಿಯೋದಲ್ಲೂ ಫ್ರಂಟ್ನ ಕಟ್ ಮಾಡಿದ್ದಾದಮೇಲೆ ಸ್ಲೀವ್ಸ್ನ ಕಟ್ ಮಾಡೋದು. ಸೊ ಈಗ ಫಸ್ಟ್ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ದೆ. ನಿಮಗೆ ಬಟ್ಟೆ ಶಾರ್ಟೇಜ್ 1 ಮೀಟ್ರ್ ತೊಗೊಂಡ್ರೆ ನಿಮಗೆ ಶಾರ್ಟೇಜ್ ಆಗುತ್ತೆ ಸ್ಲೀವ್ ಕಟ್ ಮಾಡಿದ್ದಾದಮೇಲೆ ಫ್ರಂಟ್ನ ಕಟ್ ಮಾಡಿದ್ರೆ. ಸೊ ನೀವು ಫಸ್ಟು ಫ್ರಂಟ್ನ ಕಟ್ ಮಾಡಿಕೊಂಡು ಸ್ಲೀವ್ಗೆ ನೀವು ಕ್ಲಾತ್ನ ಕಟ್ಕೋಬೋದು ಬೇಕಾದ್ರೆ. ನೋಡಿ ಇಲ್ಲಿ 1/4 ಇಂಚಷ್ಟು ನಾನು ಮಾರ್ಜಿನ ಬಿಟ್ಟಿದ್ದೀನಿ. ಇದು ಮಾರ್ಜಿನ್ ಕಂಪಲ್ಸರಿ ಬಿಡಬೇಕಾಗತ್ತೆ. ನಿಮಗೆ ಇಲ್ಲಿ ಕಂಪಲ್ಸರಿ ಮಾರ್ಜಿನ್ನ ಬಿಟ್ಟಾಗ ಮಾತ್ರ ನಿಮಗೆ ಉಪ್ಪಟ್ಟಿ ಕಾಜಾಪಟ್ಟಿ ಮಧ್ಯದಲ್ಲಿ ನಿಮಗೆ ಗ್ಯಾಪ್ ಬರದೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಇಲ್ಲಿ ಈ ಬ್ಯಾಕ್ ಪಾರ್ಟ್ ಏನಿದೆಯೋ ಇದು ಸುತ್ತು ಅದೇ ರೀತಿಯಾಗಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಇದರಲ್ಲೇನು ಚೇಂಜಸ್ ಏನು ಮಾಡಲ್ಲ. ಬ್ಯಾಕ್ ಏನಿದೆಯೋ ಅದರ ಪ್ರಕಾರನೇ ಫ್ರಂಟಿಗೆ ಫಸ್ಟ್ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ನೆಕ್ ವಿಡ್ತು ಮತ್ತು ಆರ್ಮೋಲ್ದೆಲ್ಲ ನಿಮ್ಗೆ ನೀಟಾಗಿ ಬ್ಯಾಕ್ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಅದು ನಿಮಗೆ ಈಸಿಯಾಗಿ ಕಾಣುತ್ತೆ. ಓಕೆನಾ? ಇಷ್ಟ ಆದಮೇಲೆ ಇದನ್ನು ತೆಗೆದ ಮೇಲೆ ಸೈಡ್ಗೆ ಇದೇನಿದೆಯೋ ಇದು ಬ್ಯಾಕದು ಅದೇ ರೀತಿ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ಆರ್ಮೋಲು ಏನಿದೆಯೋ ಅದು ಹೀಗೆ. ನೆಕ್ ವಿಡ್ತು ಕೂಡ ನೋಡಿ, ಶೋಲ್ಡರ್ ನಮಗೆ 3 ಇಂಚ್ ಅಲ್ವಾ, ನೀಟಾಗಿ ಸ್ಟ್ರೈಟಾಗಿ ಶೋಲ್ಡರ್ ನಮಗೆ 3 ಇಂಚಸ್ಸು ನೋಡಿ. 3 ಇಂಚಸ್ ಆದಮೇಲೆ ಉಳಿದಿದ್ದು ನಮಗೆ ನೆಕ್ ಬಿಡ್ತು ನೋಡಿ 2.5 ಕರೆಕ್ಟಾಗಿ ಬರುತ್ತೆ. ಇನ್ನು 1/4 ಇಂಚ್ ನಾವಿಲ್ಲಿ ಉಪ್ಪಟ್ಟಿ ಐಪಟ್ಟಿಗೆ ಬಿಟ್ಟಿದ್ದೀವಲ್ಲ, ಹಾಗಾಗಿ 2 3/4 ಇಂಚು ಬರ್ತಿದೆ ನಮಗೆ. ಈಗ ಬ್ಯಾಕ್ ಪಾರ್ಟ್ನ ಸೈಡಿಗೆ ತೆಗೆದುಬಿಟ್ರೆ ನಿಮಗೆ ನೋಡಿ ಫಸ್ಟಿಗೆ ನಾನಿಲ್ಲಿ 2 ಇಂಚಸ್ನ ಮೈನಸ್ ಮಾಡ್ಕೊಳ್ತೀನಿ ಉಪ್ಪಟ್ಟಿ ಕಾಜಾಪಟ್ಟಿಗೆ. ಈ ರೀತಿ ಫಸ್ಟು 2 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ನಾವಿಲ್ಲಿ ಫ್ರಂಟಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ, ನಿಮಗೆ ಯಾವುದೇ ಸೈಜ್ ಬ್ಲೌಸ್ ಆಗಲಿ ನಿಮಗೆ ಕಪ್ ಶೇಪ್ ನೀಟಾಗಿ ಬರಬೇಕು ಅಂದರೆ ಫಿನಿಶಿಂಗು ಜಸ್ಟ್ ಹಿಡಿಬಾರ್ದು. ನಮಗೆ ಫ್ರೀಯಾಗಿ ಕಪ್ ಶೇಪ್ ಕೂತ್ಕೋಬೇಕು. ಮತ್ತು ಫಿನಿಶಿಂಗು ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಕಪ್ ಶೇಪು ಜಸ್ಟು ಬೇರೆ ಮೇಲೆ ಕೂತಿದ್ರೆ ಕೆಲವೊಬ್ಬರಿಗೆ ಈ ಒಂದು ಶೇಪ್ ಬೆಲ್ಟ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸುಮಾರಷ್ಟು ಜನ ಕಂಪ್ಲೇಂಟ್ಸ್ ಹೇಳ್ತಾರೆ, ನಮಗೆ ಈ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಬಿಟ್ಟು ಚೆಸ್ಟ್ ಅನ್ನೋದು ಶೇಪ್ ಬೆಲ್ಟ್ ಮೇಲೆ ಕೂತ್ಕೊಳ್ತಾ ಇದೆ, ಸೊ ನಮಗೆ ಈ ಚೆಸ್ಟ್ ಕಂಫರ್ಟಬಲ್ ಆಗಿ ಕೂತ್ಕೊಳ್ತಾ ಇಲ್ಲ, ಇದನ್ನು ರೆಡಿ ಮಾಡಿಕೊಡಿ ಅಂತ ಕೆಲವೊಬ್ಬರು ಕಮೆಂಟ್ ಮಾಡಿದೆ. ಕೆಲವೊಬ್ಬರು ನಮಗೆ ಚೆಸ್ಟ್ ಪಾರ್ಟಲ್ಲೇ ಲೂಸ್ ಬರ್ತಿದೆ ಕ್ಲಾತು, ಸೊ ನಮಗೆ ಇದನ್ನು ನೀಟಾಗಿ ರೆಡಿ ಮಾಡಿಕೊಡಿ ಅಂತಲೂ ಕೇಳ್ತಾರೆ. ಈ ರೀತಿ ಸುಮಾರಷ್ಟು ಪ್ರಾಬ್ಲಮ್ಗಳು ಬಂದಾಗ ನಾವು ಯಾವ ರೀತಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು ಅಂತ. ಸೊ ಫಸ್ಟಿಗೆ ನೋಡಿ, ನಾನು ಇದೇನಿದೆಯೋ ಬ್ಯಾಕ್ ಮಾರ್ಕ್ ಏನು ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿಂದ 1/4 ಇಂಚಷ್ಟು ಫಸ್ಟು ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರ್ತಿದೆ ಅನ್ನೋರು ಎಸ್ಪೆಷಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ನೋಡಿ, ತುಂಬಾ ಪರ್ಫೆಕ್ಟಾಗಿ ನಿಮಗೆ ಆರ್ಮೋಲ್ ಅನ್ನೋದು ಸೆಟ್ ಆಗುತ್ತೆ. 1/4 ಇಂಚನ್ನ ನಾವಿಲ್ಲಿ ಈ ರೀತಿಯಾಗಿ ತಗೊಂಡಿದ್ದಾದಮೇಲೆ ನಾನಿಲ್ಲಿ ನೋಡಿ ಇದಕ್ಕಿಂತ 1/2 ಇಂಚಷ್ಟು ನಾನು ಇಲ್ಲಿ ಶೇಪ್ನ ಕೊಡ್ತೀನಿ ಫ್ರಂಟ್ ಪಾರ್ಟಿಗೆ. ಕಾಣಿಸ್ತಿರ್ಬೋದು ನಿಮಗೆ, ಈ ರೀತಿ ಶೇಪ್ನ ಕೊಡ್ತೀನಿ. ಇಲ್ಲಿ ಆರ್ಮೋಲಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಮೇಯ್ನ್ ಪ್ರಾಬ್ಲಮ್ ಬರೋದು ಆರ್ಮೋಲ್ ಹತ್ರ ರಿಂಕಲ್ಸು. ಸೊ ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಳ್ಳಿ, ನಿಮಗೆ ಯಾವುದೇ ರೀತಿ ಆರ್ಮೋಲಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ಇನ್ನು ನೆಕ್ ವಿಷಯಕ್ಕೆ ಬಂದರೆ ನೋಡಿ, ನೆಕ್ ಅಷ್ಟೇ 7 ಇಂಚ್ ತೊಗೊಳ್ತಾ ಇದ್ದೀನಿ ನಾನು. ನಮಗೆ ರೆಡಿ 6.5 ಬರುತ್ತೆ. 7 ಇಂಚ್ನ ತೊಗೊಂಡಿದ್ದೀನಿ. ಇಲ್ಲಿ 2.75 ಇದೆಯಲ್ಲ, ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಉಪ್ಪಟ್ಟಿ ಐಪಟ್ಟಿ ಸೇರಿಸಿ ನಾನು 2.75 ಇಂಚು, ಇಲ್ಲಿ 3 ಇಂಚು 1/4 ಇಂಚನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನಪ್ಪ ಯೂಸಸ್ಸು ಅಂದರೆ 1/4 ಇಂಚ್ ಇನ್ಕ್ರೀಸ್ ಮಾಡಿ ತೊಗೊಳೋದ್ರಿಂದ ನಮಗೆ ಇಲ್ಲಿ ಬಟ್ಟೆ ಹಿಡ್ದಂಗೆ ಆಗಲ್ಲ, ಇಲ್ಲಿ ಟೈಟಾಗಿ ಲೈನ್ ಬಂದಾಗೂ ಆಗಲ್ಲ. ಕೆಲವ್ರಿಗೆ ಇಲ್ಲಿ ಆರ್ಮೋಲ್ ಹತ್ರ ಟೈಟಾಗಿ ಲೈನ್ ಬಂದಂಗೆ ಅನಿಸುತ್ತೆ. ಸೊ ಅಂಥದನ್ನು ನಾವು ಅವಾಯ್ಡ್ ಮಾಡ್ಬೋದು. ಒಂದು 1/4 ಇಂಚು ಇಲ್ಲ 1/2 ಇಂಚಷ್ಟು ನಾವಿಲ್ಲಿ ಎಕ್ಸ್ಟ್ರಾ ತೊಗೊಂಡ್ರೆ ಓಕೆನಾ. ಇಷ್ಟ ಆದಮೇಲೆ ಇದಕ್ಕೆ ನಾನು ಜಸ್ಟ್ ಈ ಥರ ರೌಂಡ್ ಶೇಪೇ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಯಾವುದೇ ರೀತಿ ನಾನು ಶೇಪ್ನ ಕೊಡ್ತಾ ಇಲ್ಲ ಓಕೆನಾ. ಇಷ್ಟ ಆದಮೇಲೆ ನೆಕ್ಸ್ಟ್ ಬಂದು ನೋಡಿ, ಇಲ್ಲಿಂದ ನಾನು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಫಸ್ಟ್ ಮಾರ್ಕಿಂಗ್ ಇದು ಮೇಯ್ನ್ ಡಾಟ್ಗೆ ನಮಗೆ ಬೇಕಾಗಿರೋ ಮಾರ್ಕಿಂಗು ಓಕೆನಾ. ಮೇಯ್ನ್ ಡಾಟ್ಗೆ ನಮಗೆ ಬೇಕಾಗಿರೋ ಮಾರ್ಕಿಂಗು ಇಲ್ಲಿಂದ 2.5 ಇಂಚಿಗೆ ಫಸ್ಟ್ ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ ಬಂದು ಇಲ್ಲಿ
ಡಾಟ್ ವಿಡ್ತ್ ಎಷ್ಟು ಬೇಕು ಅನ್ನೋದು, ಇದು ಸುಮಾರಷ್ಟು ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ಡಾಟ್ ವಿಡ್ತು ಕೆಲವೊಬ್ಬರಿಗೆ ಕಡಿಮೆ ಚೆಸ್ಟ್ ಇದ್ದರೂ ಡಾಟ್ ವಿಡ್ತ್ ಜಾಸ್ತಿ ಇಟ್ಬಿಡ್ತಾರೆ. ಆಗೇನಾಗುತ್ತೆ ನಮಗೆ ಅನ್ನೋದು, ಇಲ್ಲಿ ಕ್ಲಾತ್ ಅನ್ನೋದು ಲೂಸ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಮಗೆ ಕಪ್ ಶೇಪ್ ಎಷ್ಟಿದೆ ಚೆಸ್ಟ್ ಮೆಷರ್ಮೆಂಟ್ ಬ್ಲೌಸಲ್ಲಿ ನಮ್ಮ ಒಂದು ಕಸ್ಟಮರ್ ಯಾವ ಕೊಟ್ಟಿರ್ತಾರೆ ಅವರಿಗೆ ಚೆಸ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ನಾವಿಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಮಾರ್ಕ್ ಮಾಡಿಕೊಂಡ್ರೆ ನಮಗಿಲ್ಲಿ ಲೂಸ್ ಬರಲ್ಲ. ಇನ್ನು ಕಡಿಮೆ ಮಾರ್ಕ್ ಮಾಡಿಕೊಂಡ್ರು ನಮಗಿಲ್ಲಿ ಚೆಸ್ಟ್ ಹಿಡ್ದಂಗೆ ಆಗ್ಬಿಡುತ್ತೆ. ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ 36 ಅಲ್ವಾ ಇದು ಸೈಜು, 36 ಸೈಜ್ಗೆ ನಮಗೆ 2.5ನ ಮಾರ್ಕ್ ಮಾಡ್ಕೋಬೇಕು. ಈ ಡಾಟ್ ವಿಡ್ತ್ನ 2.5 ಇಂಚನ್ನ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಚೆಸ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ನಮಗೆ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಕಪ್ ಶೇಪು ನೀಟಾಗಿ ಕೂತ್ಕೊಳ್ಳುತ್ತೆ. ಪ್ಲಸ್ ನಮಗೆ ಇಲ್ಲಿ ಯಾವುದೇ ರೀತಿ ಲೂಸಿಂಗ್ ಬರಲ್ಲ. ಇದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. 36 ಸೈಜ್ ಇಂದು 34ಇಂದ 38ವರೆಗೂ ಚೆಸ್ಟ್ ಮೆಜರ್ಮೆಂಟು 34ಇಂದ 38ವರೆಗೂ ನೀವು 2.5 ಇಂಚನ್ನ ತಗೊಳ್ಳಿ. 40 ಮೇಲೆ ಹೋದರೆ ನೀವು ಇಲ್ಲಿ 2.25 ಇಂಚನ್ನ ತಗೊಳ್ಳಿ. ನಿಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಇದೊಂಚೂರು ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಈ ಒಂದು ಲೈನ್ಗಿಂತೂ 1/2 ಇಂಚು ನಾವು ಡೌನಿಂಗ್ನ ತಗೋಬೇಕಾಗುತ್ತೆ. ಈ ಒಂದು ಸೈಜ್ ಬ್ಲೌಸ್ ಮೆಷರ್ಮೆಂಟ್ಗೆ 1/2 ಇಂಚು ಈ ಕಡೆ ತಗೊಂಡಿದ್ದಾದಮೇಲೆ ನಾವಿಲ್ಲಿಂದ ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇದು ಕೂಡ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ನೀಟಾಗಿ ಮಾಡ್ಕೊಂಡಿಲ್ಲ ಅಂದ್ರೂ ನಿಮಗೆ ಫ್ರಂಟಲ್ಲಿ ಚೆಸ್ಟ್ದು ಪ್ರಾಬ್ಲಮ್ ಬರ್ತಾ ಇರುತ್ತೆ. 1/2 ಇಂಚ್ ನಾನು ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇದು ನಮಗೆ ಸೈಜು ಈಗ ಚೆಸ್ಟ್ ಸೈಜ್ ಜಾಸ್ತಿ ಆದಷ್ಟು ನಿಮಗೆ ಈ ಡಾಟ್ ಲೆಂತ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ನೀವು 1 ಇಂಚ್ವರೆಗೂ ತಗೋಬೋದು ಚೆಸ್ಟ್ ಹೆವಿ ಇದ್ದರೆ. ಓಕೆನಾ? ಚೆಸ್ಟ್ ಹೆವಿ ಇಲ್ಲ ಅಂದರೆ ಹೆವಿ ಇಲ್ಲ ಪ್ಲಸ್ 34, 36, 38 ಸೈಜ್ ಬ್ಲೌಸ್ ಆದರೆ ನೀವು 1/2 ಇಂಚ್ ಸಾಕು. ಅದ್ರ ಮೇಲೆ ಹೋದರೆ ನೀವು ಇಲ್ಲಿ 1/4 ಇಂಚು 1 ಇಂಚು ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ ನಾನು 1 ಇಂಚ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇದು ಅಷ್ಟೇ. ಉಪ್ಪಟ್ಟಿ ಐಪಟ್ಟಿ ನಮಗೆ ದೊಡ್ಡದಾಯಿತು ಉದ್ದ ಆಯಿತು ಅನ್ನೋರು ಇಲ್ಲಿ 1.5 ಇಂಚನ್ನು ಕೂಡ ಮೈನಸ್ ಮಾಡ್ಕೋಬೋದು. ಓಕೆನಾ? ನಿಮಗೆ ಇಲ್ಲ ನನಗೆ ಉಪ್ಪಟ್ಟಿ ಐಪಟ್ಟಿ ಸ್ವಲ್ಪ ಉದ್ದ ಬೇಕು ಅಂತ ಕೇಳಿದ್ರೆ ನೀವು 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? 1 ಇಂಚನ್ನ ಇಲ್ಲಿ ನಾನು ಮೈನಸ್ ಮಾಡಿದ್ದೀನಿ. ಸೊ ಉಪ್ಪಟ್ಟಿ ಐಪಟ್ಟಿ ದೊಡ್ಡದಾಯಿತು ಅಂದರೆ ನೀವು 1.5 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇಷ್ಟು ಫಸ್ಟು. ಇಲ್ಲಿ ಇಷ್ಟು ಮೈನಸ್ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿ ಒಂದು 1/2 ಇಂಚಷ್ಟು ಇಲ್ಲಿ ಗ್ಯಾಪ್ನ ಬಿಟ್ಬಿಡಿ. ಇಲ್ಲಿ 1/2 ಇಂಚಷ್ಟು ಗ್ಯಾಪ್ನ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದರ ಮಿಡ್ಲಿಗೆ ಈ ರೀತಿ ಫೋಲ್ಡ್ನ ಮಾಡಿಕೊಂಡು ಕಾಣಿಸ್ತಿರ್ಬೋದು ಅಂದ್ಕೊಂಡಿದ್ದೀನಿ ನಿಮಗೆ. ಇಲ್ಲಿಂದ ನೋಡಿ ಈ ರೀತಿ ಮಿಡ್ಲಿಗೆ ಫೋಲ್ಡ್ ಮಾಡಿಕೊಂಡು ಒಂದು ಈ ರೀತಿ ಲೈನ್ನ ಹಾಕೋಬೇಕಾಗತ್ತೆ. ಇಲ್ಲಿಂದ ಯಾವುದೇ ಸೈಜ್ ಬ್ಲೌಸ್ ಆಗಲಿ ಯಾವುದೇ ಸೈಜ್ ಬ್ಲೌಸ್ ಆಗಲಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಈ ಡಾಟ್ ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ. ಈ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಈ ರೀತಿ ನೀಟಾಗಿ ಮಾರ್ಕ್ನ ಮಾಡಿಕೊಂಡು ನೀವು ಇಲ್ಲಿ ಡಾಟ್ನ ಹಿಡಿಬೇಕಾಗತ್ತೆ. ಈ ರೀತಿ ಹಿಡಿಯೋದ್ರಿಂದ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಡಾಟ್ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತು ಈ ಒಂದು ಮೇಯ್ನ್ ಡಾಟ್ ಅಷ್ಟೇ ಇಲ್ಲಿಂದ 2.5 ಇಂಚಿಗೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ ಸಾಕು. 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನೋಡಿ 4ಕ್ಕೆ 1 ಪಾಯಿಂಟ್ ಕಡಿಮೆ ಇದೆ. ಇಲ್ಲೂ ಕೂಡ 4ಕ್ಕೆ 1 ಪಾಯಿಂಟ್ ಕಡಿಮೆ ಇರೋ ಥರ ಈ ರೀತಿ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಡಾಟ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ. 2.5 ಇಂಚಿಗೆ ಡಾಟ್ ಲೆಂತು ಸಾಕು ನಿಮಗೆ. ಡಾಟ್ ಬಿಡ್ತು 2.5, ಡಾಟ್ ಲೆಂತು ಕೂಡ 2.5 ತಗೊಂಡ್ರೆ ನಿಮಗೆ ನೀಟಾಗಿ ಇಲ್ಲಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟಾದಮೇಲೆ ಈಗ ನೋಡಿ ಇಲ್ಲಿ ನಾನು 1 ಇಂಚನ್ನ ಮೈನಸ್ ಮಾಡಿದ್ದೀನಲ್ಲ, ನೋಡಿ ಇಲ್ಲಿ 1/2 ಇಂಚನ್ನ ಮೈನಸ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಇಲ್ಲಿ ಸೈಡಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ರೆ ಅದನ್ನು ಮೆಜರ್ಮೆಂಟ್ನ ತಗೊಳ್ಳಿ. ಎಷ್ಟಿದೆಯೋ ಅಷ್ಟು ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಂಡು ನೀವು ಇಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಅಂದರೆ ನೀವು ಈ ಮೆಥಡಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಬರುತ್ತೆ. ಇಷ್ಟು ಮಾರ್ಕ್ ಮಾಡಿದ್ದ ಆದಮೇಲೆ ನಾನಿಲ್ಲಿ ಇದು ಕಂಪಲ್ಸರಿ ನೀವು ತಗೊಳ್ಳೇಬೇಕಾಗತ್ತೆ. ಇಲ್ಲಿಂದ ನಾನಿಲ್ಲಿ 1 ಇಂಚನ್ನ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಓಕೆನಾ? 1 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ನೀವು ಇನ್ನೂ ದೊಡ್ಡ ಸೈಜ್ ಬ್ಲೌಸು ಅಂದರೆ ನಿಮಗೆ ಚೆಸ್ಟು ಹಿಡ್ದಂಗೆ ಆಗ್ತಿದೆ, ನಿಮಗೆ ಕಂಫರ್ಟಬಲ್ ಆಗಿ ಚೆಸ್ಟ್ ಪಾರ್ಟ್ ಕೂತ್ಕೊಳ್ತಾ ಇಲ್ಲ, ಹಿಡ್ದಂಗೆ ಆಗ್ತಿದೆ, ಇಲ್ಲಿ ಚೆಸ್ಟ್ ಅನ್ನೋದು ಟೈಟ್ ಆಗ್ತಿದೆ ಅನ್ನೋರು ನೀವು ಇದನ್ನು ಕಂಪಲ್ಸರಿ ತಗೋಬೇಕಾಗುತ್ತೆ. ಇದನ್ನು ತಗೊಂಡಿಲ್ಲ ಅಂದರೆ ನಿಮಗೆ ಏನಾಗುತ್ತೆ, ಚೆಸ್ಟ್ ಹತ್ರ ಹಿಡ್ದಂಗೆ ಆಗುತ್ತೆ.
ಈ ರೀತಿ ತಗೋಬೇಕು. ಇಲ್ಲ ಅಂದರೆ ನಿಮಗೆ ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿದೆ 7.75 7.75 ಬಂದಿದೆ. 7.75 ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ನೀವು 1/4 ಇಂಚನ್ನ ಬಿಡಬೇಕಾಗತ್ತೆ. ನೋಡಿ ಇಲ್ಲಿಂದ 2.75 ಇದೆ, 2.75 ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಕಂಟಿನ್ಯೂಸ್ ಆಗಿ ತೊಗೊಂಡು ಬನ್ನಿ. 7.75 ಇಲ್ಲಿಗೆ ಬರುತ್ತೆ. ಇಲ್ಲಿಂದ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್. ನೋಡಿ ಕರೆಕ್ಟಾಗಿ ನನಗೆ ಇಲ್ಲಿ 1 ಇಂಚನ್ನ ತೊಗೊಂಡ್ರೆ ಕರೆಕ್ಟಾಗಿ ನನಗಿಲ್ಲಿ ಮ್ಯಾಚ್ ಆಯಿತು. ಈ ರೀತಿ ಕೂಡ ನೀವು ಮೆಜರ್ಮೆಂಟ್ನ ಮಾಡ್ಕೋಬೇಕು. ಸೊ ಇದು ಕಂಪಲ್ಸರಿ ಆಗಿರುತ್ತೆ. ಓಕೆನಾ. ಇಷ್ಟಾದಮೇಲೆ ನೀವಿಲ್ಲಿ ನಿಮಗಿಲ್ಲಿ ಟೈಟ್ ಆಗ್ತಿದೆ ಅಂತ ಅನಿಸಿದ್ರೆ, ಇಲ್ಲಿ ಆರ್ಮೋಲ್ ಹತ್ರ ಕೆಲವರಿಗೆ ಟೈಟ್ ಹಿಡ್ದಂಗೆ ಆಗುತ್ತೆ. ಸೊ ಆಗ ನಾವು ಡಾಟ್ ಹಿಡಿದಿರ್ತೀವಲ್ಲ ಅದು ಟೈಟ್ ಆದಂಗೆ ಅನಿಸುತ್ತೆ. ಆಗ ನೀವೇನು ಮಾಡಬೇಕು, ಇಲ್ಲಿ ಒಂದು 1/4 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಇಲ್ಲೊಂದು 1/4 ಇಂಚನ್ನ ತಗೊಳ್ಳೋದ್ರಿಂದ ಎಕ್ಸ್ಟ್ರಾ ನಿಮಗೆ ಆರ್ಮೋಲ್ ಹತ್ರ ರಿಂಕಲ್ ಬರಲ್ಲ, ಪರ್ಫೆಕ್ಟಾಗಿ ನಿಮಗೆ ಫ್ರಂಟ್ ಪಾರ್ಟ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಅನ್ನೋದು ಬರೋದಿಲ್ಲ. ಈಗ ನಾನು ಇದನ್ನು ಫಸ್ಟ್ ಕಟ್ ಮಾಡ್ಕೊಳ್ತೀನಿ, ಆಮೇಲೆ ನಾನಿಲ್ಲಿ ಮಾರ್ಕ್ನ ಮಾಡ್ತೀನಿ. ಈ ಒಂದು ಆರ್ಮೋಲ್ನ ನೋಡಿ, ಇಲ್ಲಾಂದರೆ ಫಸ್ಟೇ ಮಾರ್ಕ್ ಮಾಡ್ತೀನಿ. ನೋಡಿ ಇಲ್ಲಿಂದ ಈ ಡಾಟ್ ಏನಿದೆಯೋ ಇಲ್ಲಿಂದ ನನಗೆ ಸ್ಟ್ರೈಟ್ ಈ ರೀತಿ ಈ ಸ್ಟ್ರೈಟ್ ಬರೋ ಥರ ಒಂದು ಮಾರ್ಕಿಂಗ್ನ ಮಾಡ್ತೀನಿ. ಇಲ್ಲಾಂದರೆ ನೀವು ಕ್ಲಾತ್ನ ಈ ರೀತಿ ಫೋಲ್ಡ್ನ ಮಾಡಿ ಇಲ್ಲಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೂಡ ನೀವು ಮಾರ್ಕ್ನ ಮಾಡ್ಕೋಬೋದು. ಸೊ ಅದು ನಿಮಗೆ ಕಟ್ ಮಾಡಿದ್ದಾದಮೇಲೆ ಹಾಗಾಗತ್ತೆ. ಈಗ ನೋಡಿ ಇಲ್ಲಿಂದ ನಾನು ಮಾರ್ಕ್ನ ಮಾಡ್ತೀನಿ. ಈ ಡಾಟ್ ಲೆಂತ್ ಎಷ್ಟಿರಬೇಕಂದ್ರೆ 3.5 ಇಂಚ್ ಇದ್ದರೆ ಸಾಕು. ನೋಡಿ 3.5 ಇಂಚು ನಿಮಗೆ ಈ ಡಾಟ್ ಲೆಂತ್ ಇದ್ದರೆ ನಿಮಗೆ ಪರ್ಫೆಕ್ಟಾಗಿ, ನಾವಿಲ್ಲಿ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ, ಇಲ್ಲಿ ಡಾಟು ಆ ಕಡೆ 1/4 ಇಂಚ್ ಈ ಕಡೆ 1/4 ಇಂಚಿಗೆ ನಾವು ಡಾಟ್ನ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಷ್ಟು ಇದು ಈ ಒಂದು ಡಾಟ್ ನಿಮಗೆ ಇಲ್ಲಿ ಡಾಟ್ ಬೇಕು ಅಂದರೆ ಸೊ ನೀವು ಇಲ್ಲಿ ಕೂಡ ಡಾಟ್ ಲೆಂತ್ನ ತಗೋಬೋದು. ಇಲ್ಲಿ ನಾನು ತಗೊಳ್ಳೋದು 4.5 ಇಂಚು ಡಾಟ್ ಲೆಂತ್ನ ತಗೊಳ್ತೀನಿ. ಓಕೆನಾ. ನೋಡಿ 4.5 ಇಂಚ್ ಇಲ್ಲ 5 ಇಂಚಷ್ಟು ಡಾಟ್ ಲೆಂತ್ನ ತಗೊಳ್ಳಿ. ನಿಮಗಿಲ್ಲಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಕೆಲವೊಬ್ಬರು 4th ಡಾಟ್ನೇನು ಸ್ಟಿಚ್ ಮಾಡಲ್ಲ. ಸೊ 3 ಡಾಟಲ್ಲೇ ಮುಗಿಸ್ತಾರೆ. 4th ಡಾಟ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಇಲ್ಲಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಫ್ರಂಟ್ ಪಾರ್ಟು. ಆರ್ಮೋಲ್ ಹತ್ರ ರಿಂಕಲ್ ಬರಬಾರ್ದು ಅಂದರೆ ಮತ್ತು ನಿಮಗೆ ಕಪ್ ಶೇಪ್ ನೀಟಾಗಿ ಕೂತ್ಕೋಬೇಕು ಅಂದರೆ ಈ ರೀತಿ ಮಾರ್ಕ್ನ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ. ಕಪ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ, ಫ್ರಂಟ್ ಪಾರ್ಟ್ ಹಿಡ್ದಂಗೂ ಆಗಲ್ಲ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ ಪರ್ಫೆಕ್ಟಾಗಿ ನಮಗೆ ಫ್ರಂಟ್ ಪಾರ್ಟ್ ಅನ್ನೋದು ಮುಗೀತು. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ನೆಕ್ನ ಕಟ್ ಮಾಡಲ್ಲ, ಸ್ಟಿಚಿಂಗ್ ಟೈಮಲ್ಲಿ ನೆಕ್ನ ಕಟ್ ಮಾಡ್ಕೊಳ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ಸೇಮ್ ಅದೇ ರೀತಿಯೇ ಸ್ಟಿಚಿಂಗ್ ಟೈಮಲ್ಲಿ ನಾನು ನೆಕ್ನ ಕಟ್ ಮಾಡೋದು. ಆ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಕಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋಲ್ಲ, ನೀಟಾಗಿ ನೆಕ್ ಅನ್ನೋದು ಫಿನಿಶಿಂಗ್ ಕೂತ್ಕೊಳ್ಳುತ್ತೆ. ಹಾಗಾಗಿ ನೋಡಿ ಫ್ರಂಟ್ ಪಾರ್ಟು ಕಟ್ಟಿಂಗ್ ಮಾಡ್ಕೊಂಡಿದ್ದು ಆಯಿತು. ಈಗ ನಾವು ಕಟ್ ಮಾಡ್ಕೋಬೇಕಾಗಿರೋದು ಶೇಪ್ ಬೆಲ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಈಗ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಯಾವ ಸೈಜ್ಗೆ ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ಸುಮಾರಷ್ಟು ಜನಕ್ಕೆ, ಕೆಲವೊಬ್ಬರಿಗೆ ಬಾಡಿ ಮೆಜರ್ಮೆಂಟ್ ಕೊಟ್ಟಿರ್ತಾರೆ. ಆಗ ನಾವು ಶೇಪ್ ಬೆಲ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಗೊತ್ತಾಗಲ್ಲ. ಆವಾಗ ಏನು ಮಾಡಬೇಕು ನಾವು ಅಂದರೆ, ನಾರ್ಮಲಾಗಿ ನಮಗೆ 4 ಇಂಚ್, ನಾನು ಯೂಶ್ವಲಿ 4 ಇಂಚನ್ನ ಮಾರ್ಕ್ ಮಾಡ್ಕೊಳ್ತೀನಿ. 4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟಿಗೆ, ಮತ್ತು ಸೈಡ್ಗೆ 3.5 ಇಂಚನ್ನ ಮಾರ್ಕ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಸೈಜ್ ಬ್ಲೌಸ್ಗಳಿಗೂ ಇದು ಮ್ಯಾಚ್ ಆಗುತ್ತೆ. ಸೊ ನೋಡಿ, ನಿಮ್ಮ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನಾದರೂ ಉಪ್ಪಟ್ಟೆ ಶೇಪ್ ಬೆಲ್ಟ್ ಅನ್ನೋದು ಕಡಿಮೆ ಇದೆ, ಕಡಿಮೆ ತೊಗೊಳ್ಳಿ. ನೀವೇನಾದ್ರು ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ನಮಗೆ ಬ್ಲೌಸು ಶೇಪ್ ಬೆಲ್ಟ್ ಎಷ್ಟು ತೊಗೊಳಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋರು ಈ ಮೆಜರ್ಮೆಂಟಲ್ಲಿ ತೊಗೊಳ್ಳಿ. ನಿಮಗೆ ಈಸಿಯಾಗಿ ಶೇಪ್ ಬೆಲ್ಟ್ನ ಮಾರ್ಕ್ ಮಾಡ್ಕೋಬೋದು. ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ. ಇದು ಎಷ್ಟು ಲೆಂತ್ ಬೇಕು ಅನ್ನೋದು ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ 10.5 ಬರುತ್ತೆ. 10.5 ನಾನಿಲ್ಲಿ 11 ಇಂಚನ್ನ ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚು ಎಕ್ಸ್ಟ್ರಾನೇ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ನೀವು ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬೇಕಾದ್ರೆ ಆಮೇಲೆ ರೀಕಟ್ಟಿಂಗ್ನ ಮಾಡ್ಕೋಬೋದು. ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕಿದಾದ್ಮೇಲೆ ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. 4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಓಕೆನಾ. 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ 3 ಪಾಯಿಂಟ್ನ ಸೇರಿಸ್ತಾ ಈ ರೀತಿ ಶೇಪ್ನ ಕೊಡಬೇಕಾಗುತ್ತೆ ಶೇಪ್ ಬೆಲ್ಟ್ಗೆ.
ಈ ರೀತಿ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೀಟಾಗಿ ಬ್ಲೌಸಲ್ಲಿ ಶೇಪ್ ಬೆಲ್ಟ್ ಅನ್ನೋದು ಸೆಟ್ ಆಗುತ್ತೆ. ನೋಡಿ ಇಲ್ಲಿ 1/4 ಇಂಚಷ್ಟು ಈ ಥರ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ರಂಟ್ ಪಾರ್ಟಲ್ಲಿ ಉಪ್ಪಟ್ಟಿ ಕಾಜಾಪಟ್ಟಿ ಹತ್ರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಇದರ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೊಳ್ತೀನಿ. ಇದನ್ನು ನಾನು ಇನ್ನೊಂದು ಸೆಟ್ಟು ಕಟ್ ಮಾಡ್ಕೊಳ್ತೀನಿ. ಈಗ 2 ಪೀಸ್ ಅಷ್ಟೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ಫ್ರಂಟ್ಗೆ, ಇದು ಸೈಡ್ಗೆ, ಇಷ್ಟು ಶೇಪ್ ಬೆಲ್ಟ್ ಕಟ್ಟಿಂಗು, ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗು, ಇಷ್ಟು ಕಟ್ಟಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ನೀವು ನೋಡಿ ಈ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಈ ರೀತಿ ಇಟ್ಟು ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ನೀವು ಕ್ರಾಸ್ ಆಗಿ ನೋಡಿ ಈ ಕಡೆಯಿಂದ ಕಟ್ ಮಾಡ್ತೀನಿ. ಕ್ರಾಸ್ ಆಗಿ ನೆಕ್ ಕಡೆಯಿಂದ ನೆಕ್ನ ಕಟ್ ಮಾಡಿದ್ದಾದ್ಮೇಲೂ ನೀವು ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈಗಲೂ ನೀವು ಕಟ್ ಮಾಡ್ಕೋಬೋದು. ಈ ರೀತಿ ಕ್ರಾಸ್ ಆಗಿ ನೀವು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೋಲ್ಡ್ರ್ ಡ್ರಾಪ್ ಸಮಸ್ಯೆ ಬರೋದಿಲ್ಲ. ನೋಡಿ ನಾನು ಈ ರೀತಿ ಕಟ್ ಮಾಡಿಕೊಂಡೆ. ಇಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಪ್ರಾಬ್ಲಮ್ ಬರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ, ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಇಷ್ಟು ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು ಮತ್ತು ಸ್ಲೀವ್ಸು, ಶೇಪ್ ಬೆಲ್ಟು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದನ್ನು ವೀಲಿಂದ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಚೆನ್ನಾಗಿ ಸ್ಟಿಚಿಂಗ್ ಅನ್ನೋದು ಟೈಮಲ್ಲಿ ಈಸಿ ಆಗುತ್ತೆ. ಇಷ್ಟು ಮಾರ್ಕಿಂಗು. ಸೊ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇದನ್ನು ನಾನು ಒಂದು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ, ಹ್ಯಾಂಡ್ ವರ್ಕ್ ಬ್ಲೌಸ್ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ಇದನ್ನು ಸ್ಟಿಚ್ ಮಾಡ್ತೀನಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಒಂದು ವರ್ಕು. ನೋಡಿ ಈ ರೀತಿಯಾಗಿ ಇದನ್ನು ಕಟ್ ಮಾಡ್ಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ಳೋದು. ಸೊ ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನೀಟಾಗಿ ಇದನ್ನ ಕಟ್ ಮಾಡ್ಕೊಳ್ತೀನಿ. ಓಕೆನಾ? ನೋಡಿ ಈಗ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ತೀನಿ ನಾನು. ಸೊ ಕಟ್ಟಿಂಗ್ ವಿಡಿಯೋ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನಾನು ಸ್ಪೀಡಾಗಿ ಹಾಕ್ತೀನಿ, ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ. ಬನ್ನಿ ಸ್ಟಿಚಿಂಗ್ ವಿಡಿಯೋನ ನೋಡೋಣ. ನೋಡಿ ಈ ರೀತಿ ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೇಪ್ ಬೆಲ್ಟ್ನ ನಾರ್ಮಲ್ ಫುಟಲ್ಲೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ನಾನು ಇಲ್ಲಿ ವಿಸಿಬಲ್ಲಾಗೆ ನಾನು ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿಕೊಂಡೆ. ನೀವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಫಸ್ಟಿಗೆ ವರ್ಕ್ ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಇದು ಅಷ್ಟೇ ವರ್ಕ್ ಮಿಡ್ಲಿಗೆ ಬರೋ ಥರ, ಲೈನಿಂಗು ಅಷ್ಟೇ ಮಿಡ್ಲಿಗೆ ಬರೋ ಥರ ಇಟ್ಕೊಂಡು ನೀವು ನೀಟಾಗಿ 1/2 ಇಂಚಿಗೆ ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಸೊ ಇನ್ನೊಂದು ವಿಷಯ ಹೇಳೋದು ನಿಮ್ಗೆ, ಮತ್ತೆ ನಾವು ವರ್ಕ್ ಬ್ಲೌಸ್ನ ಕಟ್ ಮಾಡ್ಕೋಬೇಕು ಇಲ್ಲ ವರ್ಕ್ ಕೊಡಬೇಕು ಅನ್ನೋದಾದರೆ ನಾವು ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ಅವ್ರಿಗೆ ಹೇಳಿದ್ರೆ ಅದೇ ಮೆಜರ್ಮೆಂಟ್ಗೆ ಅವರು ರೆಡಿ ಮಾಡಿಕೊಡ್ತಾರೆ. ಸೊ ನಮಗೆ ವರ್ಕ್ ನೀಟಾಗಿ ಮಾಡಿಕೊಟ್ಟಿಲ್ಲ ಅಂದರೂ ನಮಗೆ ಬ್ಲೌಸ್ ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಅದು ಸ್ವಲ್ಪ ಗಮನ ಇರಬೇಕಾಗತ್ತೆ. ಈಗ ನನಗೆ ಅಳತೆ ಬ್ಲೌಸ್ ಕೊಟ್ಟು ಇದು ಪರ್ಫೆಕ್ಟ್ ಆಗಿಲ್ಲ, ನಮ್ಗೆ ಈ ರೀತಿ ಎಲ್ಲ ಚೇಂಜಸ್ ಬೇಕು ಅಂತ ಹೇಳಿರ್ತಾರಲ್ಲ, ಸೊ ಅದೇ ಚೇಂಜಸ್ನ ನಾನು ವರ್ಕ್ ಮಾಡಿಸ್ಬೇಕಾದ್ರೂ ಹೇಳಿರಬೇಕಾಗತ್ತೆ. ನಾವು ಯಾವ ನೆಕ್ ವಿಡ್ತ್ ಆಗಿರ್ಬೋದು, ನೆಕ್ ಡೀಪ್ ಆಗಿರ್ಬೋದು, ಎಲ್ಲವೂ ಕೂಡ ಹ್ಯಾಂಡ್ ಲೆಂತ್ ಆಗಿರ್ಬೋದು, ಇವೆಲ್ಲವೂ ನಾವು ಮೆಜರ್ಮೆಂಟ್ ಕೊಟ್ಟರೆ ಅವ್ರು ಅಷ್ಟಕ್ಕೆ ನೀಟಾಗಿ ವರ್ಕ್ನ ಮಾಡಿಕೊಡ್ತಾರೆ. ಸೊ ನಾನು ಇವೆಲ್ಲ ಹೇಳಿನೇ ಮಾಡಿಸಿ ಈಗ ನಾನು ಕಟ್ಟಿಂಗು ಮಾಡಿದ್ದು. ಸೊ ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಅದರಲ್ಲಿ ನಮಗೆ ಮೆಜರ್ಮೆಂಟು ಚೇಂಜಸ್ ಮಾಡಿ ಕೊಡಿ ಅಂದರೆ ನಾವು ಬರೀ ಅಳತೆ ಬ್ಲೌಸ್ ಕೊಟ್ಬಿಟ್ಟು ಬಂದುಬಿಟ್ರೆ, ಸೊ ಅವ್ರು ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ಮಾಡ್ತಾರೆ. ಆವಾಗ ನಮಗೆ ಚೇಂಜಸ್ ಮಾಡ್ಕೊಳಕ್ಕಾಗಲ್ಲ ಒನ್ಸ್ ನಾವು ವರ್ಕ್ ಮಾಡಿಸ್ಬಿಟ್ಮೇಲೆ. ಸೊ ಹಾಗಾಗಿ ವರ್ಕ್ ಬ್ಲೌಸ್ಗಳೆಲ್ಲ ತುಂಬಾ ಕೇರ್ಫುಲ್ಲಾಗಿ ಮೆಜರ್ಮೆಂಟ್ ಪ್ರಕಾರ ನಾವು ವರ್ಕ್ನ ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದರೆ ನಮಗೆ ಫಿನಿಶಿಂಗ್ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ನೋಡಿ ನೀಟಾಗಿ ನಾನು ಬ್ಲೌಸ್ನ ರೆಡಿ ಮಾಡಿಕೊಂಡೆ. ವರ್ಕನ್ನು ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ನೋಡಿ ಫ್ರಂಟ್ ಪಾರ್ಟ್ಗೆ ನಾನು ಇದು ಸಿಂಗಲ್ ಫುಟ್ನ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ವರ್ಕ್ ಹತ್ರ ಸ್ಟಿಚ್ ಮಾಡಲಿಕ್ಕೆ. ನೀಟಾಗಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಬಟ್ ನಮಗೆ ಟೈಮ್ ಹಿಡಿಸುತ್ತೆ.
ಈಸಿ ಅಂತೂ ಈಸಿಯಾಗಿ ಇರುತ್ತೆ, ಟೈಮ್ ಹಿಡಿಸುತ್ತೆ ವರ್ಕ್ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ. ನಾವು ನೀಟಾಗಿ ಅವ್ರ ನೆಕ್ಕಿಗೆ ಸೆಟ್ ಮಾಡಿ ಸ್ಟಿಚ್ ಮಾಡಬೇಕು. ಆಮೇಲೆ ಬೀಡ್ಸ್ ಎಲ್ಲ ಇರ್ತವೆ, ಸೊ ನೀಡ್ಲು ಒಡೆದೋಗೋ ಚಾನ್ಸಸ್ ಇರುತ್ತೆ, ನಾವು ಕೇರ್ಫುಲ್ಲಾಗಿ ಸ್ಟಿಚ್ನ ಮಾಡಬೇಕಾಗತ್ತೆ. ನೋಡಿ ಫ್ರಂಟ್ ಪಾರ್ಟು ನಾನು ವರ್ಕ್ ಕಡೆ ಏನು ಪೀಸ್ ಕಟ್ ಮಾಡಿದ್ದೀನೋ ಅದನ್ನು ಇಟ್ಕೊಂಡು ನೀವು ಈ ರೀತಿ ಇನ್ನೊಂದು ಕಡೆ ಕಟ್ ಮಾಡಿದ್ರೆ ನಿಮ್ಗೆ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಎರಡೂ ಸೈಡು ಒಂದೇ ಮೆಜರ್ಮೆಂಟಲ್ಲೇ ನಿಮಗೆ ನೆಕ್ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಫ್ರಂಟ್ ಪಾರ್ಟು ನೀಟಾಗಿ ಈ ರೀತಿ ರೆಡಿ ಮಾಡಿಕೊಂಡೆ. ಸೊ ಕಟ್ಟಿಂಗ್ ವಿಡಿಯೋ ಹಾಕಿದಾಗ ಸ್ಟಿಚಿಂಗ್ ವಿಡಿಯೋನೂ ಹಾಕಿ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡ್ತೀರಾ, ಹಾಗಾಗಿ ನಾನು ಇಲ್ಲಿ ಸ್ಟಿಚಿಂಗ್ ವಿಡಿಯೋ ಕೂಡ ಸ್ಪೀಡಾಗಿ ಹಾಕ್ತಿದ್ದೀನಿ. ಸೊ ನಿಮಗೆ ಸ್ಟಿಚಿಂಗ್ ವಿಡಿಯೋ ಈಗಾಗಲೇ ನೋಡಿರೋ ನನ್ನ ವಿಡಿಯೋ ಅರ್ಥ ಆಗುತ್ತೆ ನಾನು ಯಾವ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ದರೆ ಚಾನಲ್ನ ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಸ್ಟಿಚಿಂಗ್ ನಾನು ಯಾವ ರೀತಿ ಮಾಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಲೈನ್ ಮಾಡಿಕೊಂಡು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನಿಮಗೆ ಸಿಗುತ್ತೆ ಚಾನಲ್ಗೆ ಒಂದ್ಸಲ ವಿಸಿಟ್ ಕೊಟ್ಟಾಗ. ನೋಡಿ ಈ ರೀತಿ ನಾನು ವಿಸಿಬಲ್ಲಾಗಿ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡಿಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ಡಬಲ್ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೀವು ಶೇಪ್ ಬೆಲ್ಟ್ ಸ್ಟಿಚ್ ಮಾಡ್ಕೋಬೇಕಾದ್ರೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಅನಿಸುತ್ತೆ, ನೀಟಾಗಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇನ್ವಿಸಿಬಲ್ ಶೋಲ್ಡರ್ ಅಟ್ಯಾಚ್ಗೆ ಈ ರೀತಿ ಲೈನಿಂಗ್ನ ಓಪನ್ ಮಾಡಿಕೊಂಡು ನೀವು ಫ್ರಂಟ್ ಪಾರ್ಟ್ನ ಇಟ್ಟು ಈ ರೀತಿ ಸ್ಟಿಚ್ನ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಅನ್ನೋದು ವಿಸಿಬಲ್ ಥರ ಇರೋದಿಲ್ಲ. ಆಮೇಲೆ ಬ್ಯಾಕ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಪಾರ್ಟ್ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ರಿಂಕಲ್ ಬರಬಾರ್ದು, ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡಿಕೊಂಡ್ರೆ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಎಳಿಬಾರ್ದು, ನಾನು ಹೇಳಿದ್ದೀನಲ್ಲ, ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಸ್ಟಿಚ್ಚು ಮಾಡಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಒಂದು ಸಲ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಡೀಟೇಲ್ಡಾಗಿ ಅಂತ ಹೇಳಿದ್ದೀನಿ ನಾನು. ಸೊ ಈಗ ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ. ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ವೇಸ್ಟಿಗೆ ಪಟ್ಟಿನ ಕೊಡ್ತೀನಿ. ನೋಡಿ ಈ ರೀತಿ ನೀಡ್ಲು ಬರೋ ಹತ್ರ ಬೀಡ್ಸ್ ಇದ್ದರೆ ಅದನ್ನ ರಿಮೂವ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನೀಡ್ಲು ಮುರಿದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ನಾನು ಇದಕ್ಕೆ ಎಮ್ಮಿಂಗ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಒಂದು ಲೂಸ್ ಸ್ಟಿಚ್ನ ಹಾಕ್ಕೊಳ್ತೀನಿ. ನಾನು ನೆಕ್ಸ್ಟ್ ಇದನ್ನು ರಿಮೂವ್ ಮಾಡಿ ಎಮ್ಮಿಂಗ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಲೂಸ್ ಸ್ಟಿಚ್ನ ಹಾಕ್ಕೊಂಡು ಸೈಡ್ ಅಟ್ಯಾಚ್ ಮಾಡೋದು. ಸೈಡ್ ಅಟ್ಯಾಚ್ ಮಾಡೋಕ್ಕೆ ಮುಂಚಿತವಾಗಿ 4th ಡಾಟು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಫ್ರಂಟ್ದು ಬ್ಯಾಕ್ದು ಸೈಡ್ಸ್ ಕರೆಕ್ಟಾಗಿದೆಯಾ ಅಂತ. ನಿಮಗೆ ಫ್ರಂಟ್ ಎಕ್ಸ್ಟ್ರಾ ಅನಿಸಿದ್ರೆ 4th ಡಾಟ್ನ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ನೀಟಾಗಿ ಫಿನಿಶಿಂಗ್ ಸಮೇತ ಸ್ಟಿಚ್ ಅನ್ನೋದನ್ನು ಹಾಕ್ಕೋಬೇಕಾಗತ್ತೆ. ಈಗ ಮೆಷರ್ಮೆಂಟ್ ಪ್ರಕಾರ ವೇಸ್ಟ್ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡ್ರೆ ಕರೆಕ್ಟಾಗಿದೆ. ಇಷ್ಟು ಬ್ಲೌಸು. ಈ ವಿಡಿಯೋ ಈಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.